ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ಇವತ್ತು ಒಂದು ಹೆಲ್ತಿ ಡ್ರಿಂಕ್ಸ ಹೇಳತ್ತೀನಿ. ಏನಪ್ಪ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ರೀ. ಇದು ನಮ್ಮ ಹೆಲ್ತಿಗೆ ಇಷ್ಟು ಒಳ್ಳೇದು ರೀ. ಒಂಥರ ಅಮೃತ ಇದ್ದಂಗೆ ಇದು. ನಮ್ಮದು ವೆಯ್ಟ್ ಲಾಸ್ಗೆ, ಆಮೇಲೆ ನಮ್ಮ ಗಟ್ ಹೆಲ್ತ್ಗೆ, ಅಂದರೆ ನಮ್ಮ ಕರಳು ಸುದ್ದಿ ಇತ್ತಂತಂದ್ರೆ ನಮಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ರೀ. ಪಿತ್ತ ಆಗಲ್ಲ, ಆಮೇಲೆ ಗ್ಯಾಸ್ಟ್ರಿಕ್ ಆಗಲ್ಲ, ಆ್ಯಸಿಡಿಟಿ, ಆಮೇಲೆ ಈ ಥರದ್ದು ಏನೂ ಪ್ರಾಬ್ಲಮ್ ಬರಲ್ಲ. ಇದು ಇದು ಕರಳು ಚಂದ ಇತ್ತಂತಂದ್ರೆ. ಆಮೇಲೆ ತಲೆ ಸುತ್ತು ಬರೋದು, ವಾಮಿಟ್ ಆದಂಗೆ ಆಗೋದು, ಸುಸ್ತಾಗೋದು, ಇದೆಲ್ಲ ಏನಪ್ಪ ಅಂತಂದ್ರೆ ನಮ್ಮದು ಮೋಷನ್ ಕ್ಲಿಯರ್ ಆಯ್ತು ಅಂತಂದ್ರೆ ಇದು ಯಾವುದೂ ಪ್ರಾಬ್ಲಮ್ ಬರಲ್ಲ ರೀ. ಇದು ಕುಡಿಯೋದ್ರಿಂದ ಏನಂತಂದ್ರೆ ನಮ್ಮ ಮೋಷನ್ನ ಎಲ್ಲ ಕ್ಲಿಯರ್ ಮಾಡಿಸ್ತದೆ ರೀ. ಹೊಟ್ಟೆಯೆಲ್ಲ ಕ್ಲಿಯರ್ ಮಾಡಿಸ್ತದೆ. ಹೊಟ್ಟೆಗೆಲ್ಲ ಏನೇನು ಕೆಟ್ಟಿರ್ತದಲ್ಲ ರೀ, ಅದೆಲ್ಲ ಹೊರ ಹಾಕ್ತದೆ. ಇದೊಂದು ಜ್ಯೂಸ್ ಕುಡಿದ್ರಂತಂದ್ರೆ ಸ್ಟಾರ್ಟಿಂಗ್ ನಾವು ಒಂದು 2-3 ದಿವಸದಾಗ ಮೋಷನ್ ಆಯ್ತದೆ ರೀ. ಒಬ್ಬೊಬ್ರಿಗೆ ಲೂಸ್ ಮೋಷನ್ ಆಯ್ತದೆ, ಅಂದ್ರೆ ಹೊಟ್ಟೆಗಿಂದೆಲ್ಲ ಹೊರ ಹಾಕ್ತದೆ. ಆಮೇಲೆ ಒಬ್ಬೊಬ್ರಿಗೆ ವಾಮಿಟ್ ಆಗ್ತದೆ ರೀ. ಒಂಥರ ಅದು ನಾ ಕುಡ್ದೀನಿ ರೀ ಇದು. ಮತ್ತು ವೆಯ್ಟ್ ಲಾಸ್ಗೂ ಒಳ್ಳೇದ್ರಿ ಇದು. ನನಗೊಂದು 2 ಸರಿ ಏನಾಗಿತ್ತು ಅಂತಂದ್ರೆ ವಾಮಿಟ್ ಬಂದಂಗೆ ಆಗೋದು. ಒಂದು 2 ಸರಿ ವಾಮಿಟ್ ಆಗಿತ್ತು ರೀ. ಮತ್ತು ಲೂಸ್ ಮೋಷನ್ ಏನಾಗಿಲ್ಲ ರೀ, ಬಟ್ ವಾಮಿಟ್ ಆಗಿತ್ತು ಇದು ಕುಡಿದ್ಮೇಲೆ ನನಗೆ. ಯಾಕಂದ್ರೆ ನನಗೆ ಗ್ಯಾಸ್ಟ್ರಿಕ್ ಅದ ರೀ. ಹಾಗಾಗಿ ಏನು ಮಾಡೋದ ಗೊತ್ತಾಗ್ತಿಲ್ಲ ರೀ. ಇದು ಒಂದು ಬಿಲ್ಡಿಂಗ್ ಕಟ್ಲತ್ತಾರ. ಎಷ್ಟು ದಿನ ಆಗೋಯ್ತು, ಒಂದು 6-7 ತಿಂಗಳಾಯ್ತು ಅನ್ಕೋತೀನಿ. ಅದಕ್ಕೆ ಮನೆಯೇ ಕ್ಲಿಯರ್ ಆಗಲ್ಲ ನೋಡ್ರಿ, ಸೌಂಡ್ ಹೊಂಟದ. ಆಮೇಲೆ ಶುಂಠಿ ರೀ. ಇದು ನಮ್ಮ ಜೀರ್ಣಕ್ರಿಯೆಗೆ ಭಾಳ ಒಳ್ಳೇದ್ರಿ ಇದು. ಶುಂಠಿ ಬೇಕು ಇದಕ್ಕೆ, ಇದು ಯೂಸ್ ಮಾಡೋಕ್ಕೆ. ಆಮೇಲೆ ಕರಿಬೇವು ಸೊಪ್ಪು ರೀ. ಇದು ಕರಿಬೇವು ಸೊಪ್ಪು ಏನಪ್ಪ ಅಂತಂದ್ರೆ ನಮ್ಮ ಹೇರ್ಗೆ, ಕಣ್ಣಿಗೆ ಭಾಳ ಒಳ್ಳೇದ್ರಿ ಇದು. ಇದೊಂದು ಹಾಕ್ತೀನಿ. ಆಮೇಲೆ ನೆಕ್ಸ್ಟ್ ಪುದೀನ ಸೊಪ್ಪು ರೀ. ಪುದೀನ ಏನಂತಂದ್ರೆ ಇದ್ರ ಬೆನಿಫಿಟ್ ಭಾಳ ಅದ ರೀ. ಮತ್ತು ಬೆಲೆ ಮಾತ್ರ ಕಮ್ಮಿ ಅದ ರೀ ಇದಕ್ಕೆ ನಮ್ಮೂರ ಕಡೆ ಅಷ್ಟೊಂದು ಯೂಸ್ ಮಾಡಲಿ ಇದು. ಬಟ್ ಇಲ್ಲಿ ಕಂಪಲ್ಸರಿ ಪಲಾವ್ ಆಗಲಿ, ಟೊಮೊಟೊ ಬಾತ್ ಆಗಲಿ, ಚಿಕನ್ ಮಟನ್ ಈ ಥರದ್ದೆಲ್ಲ ಮಾಡೋದು ಕಂಪಲ್ಸರಿ ಹಾಕ್ತಾರೆ. ಇದು ಒಳ್ಳೇದು. ನಮ್ಮ ಕರಳು ಶುದ್ಧಿ ಮಾಡೋಕೆ ಇದು ಪುದೀನೂ ಒಳ್ಳೆಯದು. ಇದಿಷ್ಟು ಯೂಸ್ ಮಾಡಿಕೊಂಡು ಒಂದು ಜ್ಯೂಸ್ ಮಾಡತ್ತೀನಿ ರೀ. ಇದೇನಪ್ಪ ಅಂದ್ರೆ ಹಳಸು ಹೊಟ್ಟೆಲಿ, ಅಂದ್ರೆ ಖಾಲಿ ಹೊಟ್ಟೆಲಿ ಮುಂಜಾನೆ 1 ಗ್ಲಾಸ್ ತೊಗೊತಾ ಬರ್ಬೇಕ್ರಿ. ಮತ್ತು ಮೋಷನ್ ಕ್ಲಿಯರ್ ಆಗಲ್ಲ ನೋಡ್ರಿ, ಒಂದೇ ಸರಿ ಕ್ಲಿಯರ್ ಆಗಲ್ಲ. ಇದು ಕುಡಿತಾ ಬಂದ್ರಂತಂದ್ರೆ ಮೋಷನ ಒಂದೇ ಸರಿ ಕ್ಲಿಯರ್ ಆಯ್ತದ. ಬರ್ರಿ ಈಗ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ನೋಡ್ರಿ. ನೆಲ್ಲಿಕಾಯಿ ಎಲ್ಲ ಕಟ್ ಮಾಡ್ಕೋತೀರಿ. ಈಗ ಒಳಗೊಂದು ಬೀಜ ಇರ್ತದೆ ರೀ, ಅದು ತೆಗಿಬೇಕು ನೋಡ್ರಿ. ಥರ ಸೈಡಿಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಒಬ್ರೊಬ್ರಿಗೆ ಹುಳಿ ಬರಲ್ರಿ. ಹಂಗೆ ಬರಲ್ದ್ರೆ ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಕುಡಿಬೇಕ್ರಿ. ಇದು ಆಮ್ಲ ಕಮ್ಮಿ ಹಾಕ್ಕೋಬೇಕು. ಒಂದು ಆಯ್ತಂದ್ರೆ 1 ಕುಡೀರಿ, ಇಲ್ಲಾಂದ್ರೆ ಅರ್ಧ ಹಾಕೊಂಡು ಕುಡೀರಿ. ಇದು ಡೈಲಿ ಮಾಡ್ಕೊಳಕ್ಕೆ ಆಗಲ್ಲ ಅಂತಂತಂದ್ರೆ ಏನು ಮಾಡ್ಬೇಕಂದ್ರೆ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೋಬೋದ್ರಿ. ಈಗ ನಾನು ಅಷ್ಟೊಂದು ಡೈಲಿ ಮಾಡ್ಕೊಳಕ್ಕೆ, ಈಗ ಗಂಡು ಮಕ್ಳಿಗೆ ನಾವು ಹೆಣ್ಮಕ್ಳು ಮಾಡ್ಕೊಡ್ತೇವೆ. ಬಟ್ ಹೆಣ್ಮಕ್ಳಿಗೆ ಡೈಲಿ ಮಾಡೋಕ್ಕೂ ಬೇಸರ ಬರ್ತದೆ ರೀ. ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ಮನೆಗೆ ಐಸ್ ಕ್ಯೂಬ್ ಮಾಡೋದು ಟ್ರೇ ಬರ್ತದಲ್ರಿ, ಅದು ಟ್ರೇ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಅದು ಡೈಲಿ ಒಂದು ಗ್ಲಾಸ್ ಬಿಸಿನೀರು ಕಾಸ್ಕೇಸಿಂದ ಅದ್ರೊಳಗೆ ಒಂದು ಸ್ವಲ್ಪ ಇದು ಒಂದೊಂದು ಕ್ಯೂಬ್ ಹಾಕೊಂಡು ಕೇಸಿಂದ ಕುಡಿದ್ರೆ ಸಾಕ್ರಿ. 15 ಡೇಸ 20 ಡೇಸ ಎಷ್ಟು ಆರಾಮಾಗಿ ಮಾಡ್ಕೋಬೋದು ಒಟ್ಟಿಗೆ ರೀ. ಆಮೇಲೆ ಇದು ಹಣ್ಣದ ಸ್ಕಿನ್ ಗ್ಲೋ ಬರ್ತದೆ ರೀ ಇದು. ಆಮೇಲೆ ಕಂಪಲ್ಸರಿ ಒಂದು 3 ಲೀಟ್ರ್ 2.5-3 ಲೀಟ್ರ್ ಕಂಪಲ್ಸರಿ ನೀರು ಕುಡೀರಿ. ನಮ್ಮ ಹೆಣ್ಮಕ್ಳಿಗೆ ಬೇರೆ ಹೆಲ್ತ್ ಎಲ್ಲ ನೋಡ್ಕೊತೇವೆ, ಬಟ್ ನಮ್ಮ ಹೆಲ್ತ್ ನಾವು ನೋಡ್ಕೊಳ್ಳಲ್ರಿ. ಗಂಡ ಮಕ್ಕಳು ಈ ಥರನೇ ಅನ್ಕೋತಿರ್ತೇವೆ. ಒಂದು ಜಾರ್ ತೊಗೊಂಡಿನಿ ರೀ. ಇದೀಗ ಕಟ್ ಮಾಡಿದ್ದು ಆಮ್ಲ ಹಾಕೋತೀನಿ, ಅದ್ರ ನೆಲ್ಲಿಕಾಯಿ ಹಾಕೋತೀನಿ ರೀ. ಪುದೀನ ಹಾಕೊಳತ್ತೀನಿ, ಕರಿಬೇವು ಹಾಕೊಳತ್ತೀನಿ ರೀ, ಶುಂಠಿ ಹಾಕೊಳತ್ತೀನಿ. ಇದಕ್ಕೆ ಸಿಂಧಿಲೋನ್ ಅಂತ ಉಪ್ಪು ಬರ್ತದೆ ನೋಡ್ರಿ. ನಮ್ಮ ಕಡೆ ಉಪವಾಸ ಮಾಡಿದಾಗ ತಿಂತಾರಲ್ಲ, ಆ ಉಪ್ಪು ಬೇಕು, ನಮ್ಮಲ್ಲಿ ಇಲ್ರಿ. ಹಾಗಾಗಿ ನಾನು ನಾರ್ಮಲ್ ಉಪ್ಪೇ ಹಾಕೊಳತ್ತೀನಿ. ಆಮೇಲೆ ನಿಂಬೆಹಣ್ಣ ನಿಮಗೆ ಇಷ್ಟ ಇದ್ರೆ ಹಾಕ್ಕೊಡ್ರಿ, ಇಲ್ಲ ಅಂತಂದ್ರೆ ಇಲ್ಲ. ನಾನು ಸ್ವಲ್ಪ ಹಾಕೊಳತ್ತೀನಿ.
ಈಗ ಇದಕ್ಕೆ ನೀರು ಹಾಕೋತೀನಿ ರೀ. ಒಂದು ಗ್ಲಾಸ್ ಹಾಕೊಂಡು ಇದೀಗ ಚಂದ ಮಿಕ್ಸಿಗೆ ಹಾಕೋಬೇಕ್ರಿ. ಇದು ಚಂದ ಇದೀಗ ರೆಡಿ ಆಗ್ಯದ್ರಿ. ಇದೀಗ ಒಂದು ಕಾಟನ್ ಬಟ್ಟೆ ಇಲ್ಲ ಅಂತಂದ್ರೆ ಸೋಸೋ ಜಾರಿ ಇತ್ತಂತಂದ್ರೆ ಅದರಿಂದ ಸೋಸ್ಕೋಬೋದು. ನಾ ಜಾರಿ ಇದಾರೆ ಹಂಗೆ ಅದರಿಂದ ಸೋಸ್ಕೋತೀನಿ. ಈಗ ಇಷ್ಟು ಇದಕ್ಕೆ ಇನ್ನೊಂದು ಸರಿ ಮಿಕ್ಸಿಗೆ ಹಾಕೋತೀನಿ ರೀ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ಅದು ಯಾಕೋ ಒಂದೇ ಸರಿನೇ ಇದು ಆಗಲ್ಲ, ಹಾಗಾಗಿ ಇನ್ನೊಂದು ಸರಿ ಹಾಕೋತೀನಿ. ಇನ್ನೊಂದು ಸ್ವಲ್ಪ ಇದನ್ನು ಹಾಕೊತೀನಿ ರೀ. ಈಗ ಮತ್ತು ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೋತೀನಿ ರೀ. ಒಂದು ಸ್ವಲ್ಪ ಹಾಕೋತಾ ಇಷ್ಟು ಇದೆಲ್ಲ ಚಂದ ಮಿಕ್ಸ್ ಮಾಡಿಕೊಂಡು ಸೋಸ್ಕೋತೀನಿ ಇನ್ನೊಂದು ಸರಿನಾ ರೀ. ನೋಡಿರಿ ಇದೆಲ್ಲ ಆಗ್ಯದ. ಈಗ ನೋಡಿರಿ ಇಷ್ಟು ಆಗ್ಯದ. ಇದು ಒಂದು ಐಸ್ ಕ್ಯೂಬ್ ಬರ್ತದೆ ತೋರಿಸ್ತೀನಿ. ಈಗ ನೋಡಿರಿ ಈ ಥರ ಟ್ರೇ ತೊಗೊಂಡಿನಿ. ಇದ್ರೊಳಗೆ ಈಗ ಒಂದು ಗ್ಲಾಸ್ನಾಗಿಂದು ಹಾಕೊಂಡು ಒಂದು ತುಂಬ್ಕೋತೀನಿ ರೀ. ಈಗ ಫಿಲ್ ಮಾಡ್ಕೋತೀನಿ. ಇದು ಫ್ರಿಜ್ನಾಗ ಐಸ್ ಹಾಲಕ್ಕೆ ಇಡ್ಬೇಕ್ರಿ. ಇದು ಒಂದು ಬಾಟ್ಲಿಗೆ ಏನೋ ಇಟ್ಕೊಂಡ ಅಂತಂದ್ರೆ ಇಷ್ಟು ಇದಾಗಲ್ಲ, ಜಾಸ್ತಿ ಇರ್ತದೆ, ಹಾಗಾಗಿ ಹೇಳತ್ತೀನಿ. ಉಳ್ದಿಂದ ಏನು ಮಾಡಬೇಕು, ವಾಟರ್ ಬಾಟ್ಲಾಗ ಇಟ್ಕೊಂಡ್ರೆ ಡೈಲಿ ಒಂದೊಂದು ಕ್ಯೂಬ್ ತೊಗೊಂಡು ಬಿಸಿನೀರಾಗ ಹಾಕ್ಕೊಂಡು ಕುಡಿಬೋದ್ರಿ. ಇದೀಗ ಆಗ್ಯದ. ಇದೀಗ ಐಸ್ ಆಗ್ಲಕ್ಕ ಫ್ರಿಜ್ನಾಗ ಇಡ್ತೀನಿ ರೀ. ಇದು ಡೈಲಿ ಮಾಡ್ಕೊಳಕ್ಕೆ ಆಗಲ್ಲ ರೀ ನಮ್ಗೆ. ಯಾರು ಮಾಡ್ಕೊಳ್ಳೋರು ಇಷ್ಟು ಸಲಿಂದೆ ಅಂತ ನಮ್ಗೆ ಅನ್ನಿಸ್ತದ. ಆಮೇಲೆ ಒಬ್ರಿಗೆಲ್ಲ ಮಾಡ್ಕೊಳಕ್ಕೆ ಇಷ್ಟಿಷ್ಟೇ ಎಲ್ಲ ಹೆಂಗೆ ಅಂತಂಥೇಳಿ ಇದು ಜಾಸ್ತಿ ನೆಲ್ಲಿಕಾಯಿ ಹಾಕ್ಕೊಂಡು ಜಾಸ್ತಿ ಮಾಡ್ಕೊಂಡೇವಂತಂತಂದ್ರೆ ಏನು ಅನ್ಸಲ್ರಿ. ಆಯಿತು ಮಿಕ್ಸಿದಾಗೂ ಚಂದ ಬರ್ತದೆ ಜಾಸ್ತಿ ನೆಲ್ಲಿಕಾಯಿ ಹಾಕೊಂಡ್ರೆ. ಈಗ ಕಮ್ಮಿ ಹಾಕೊಂಡ್ರಂತಾರೆ ಮಿಕ್ಸಿದಾಗ ಅದು ನುಣ್ಣಗಾಗಲ್ಲ. ಹಂಗೆ ಈ ಥರ ಜಾಸ್ತಿ ಮಾಡ್ಕೊಂಡೇವಂದ್ರೆ ಒಳ್ಳೆಯದು. ಇದೊಂದು ಆಗ್ಯದ್ರಿ. ಈಗ ಮತ್ತು ಇದಿಷ್ಟು ಉಳ್ದದ. ಇದೀಗ ಒಂದು ಬಾಟ್ಲಾಗ ಹಾಕ್ಕೊತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ರೀ. ಇದು ನೆಕ್ಸ್ಟ್ ಡೇದು ವಿಡಿಯೋ ಕಂಟಿನ್ಯೂ ಅದ ರೀ. ಇದು ಮುಂಜಾನೆ ಎದ್ದು ಬ್ರಷ್ ಮಾಡಿಬಿಟ್ಟು ಸ್ವಲ್ಪ ಬಿಸಿನೀರು ಮಾಡ್ಕೊಳತ್ತೀನಿ ರೀ. ನಿನ್ನ ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಫ್ರಿಜ್ನಾಗ ಇಟ್ಟಿದ್ದಾರೆ ಐಸ್ ಹಾಕ್ಲಕ್ಕ. ಅದೆಲ್ಲ ಚಂದ ಐಸ್ ಕ್ಯೂಬ್ ಆಗ್ಯದ. ಡೈಲಿ ಹೆಣ್ಮಕ್ಳಿಗೆ ಮಾಡ್ಕೊಂಡು ಕೊಡಿ ಅಂತಂದ್ರೆ ಆಗಲ್ರಿ. ಯಾರು ಮಾಡ್ಕೋಬೇಕಂತೇಳಿ ನಾವೇ ಮೈಗಳ್ತನ ಮಾಡ್ತೇವೆ. ಹಾಗಾಗಿ ಈ ಥರ ಟ್ರೈನಾಗ ಮಾಡ್ಕೊಂಡು ಕೊಡೋರಂತಂದ್ರೆ ಎಷ್ಟಿದು ಜಾಸ್ತಿ ಬರೀ ಒಂದು 20 ದಿವಸ ಅಂತೂ ಮಿನಿಮಮ್ ಬರ್ತದೆ. ಹಾಗೆ ಡೈಲಿ ಇದು ನನಗಿದು ಒಂದೇ ಸಾಕ್ರಿ. ಯಾಕಂದ್ರೆ ನನಗೆ ಹುಳಿ ಜಾಸ್ತಿ ಆಗಲ್ಲ. ಹುಳಿ ತಿನ್ನಂತಂದ್ರೆ ನನಗೆ ಬೇರೆನೂ ತಿನ್ನೋಕ್ಕಾಗಲ್ಲ. ಹಲ್ಲ ಚಿಳ್ಳು ಅಂತ ಅನ್ನಿಸ್ತದ. ಹಾಗಾಗಿ ನನಗೆ ಒಂದೇ ಸಾಕು. ನಿಮ್ಗೆ ಯಾರು ಇನ್ನೂ ಪರವಾಗಿಲ್ಲ ಹುಳಿದ್ ನಾವು ತಿಂತೇವೆ ಅಂತ ಅನ್ನಂಗಿದ್ರೆ 2 ಐಸ್ ಕ್ಯೂಬ ಇದು 2 ಕ್ಯೂಬ ಹಾಕ್ಕೊಂಡು ಕುಡಿಬೋದು. ಇದು ಕುಡ್ದಾದ್ಮೇಲೆ ಒಂದು ತಾಸು ಅಂತೂ 1-1.5 ತಾಸು ಏನೋ ತಿನ್ಬಾರ್ದ್ರಿ. ಹಾಗೆ ಖಾಲಿ ಹೊಟ್ಟೆಲಿ ಇರ್ಬೇಕು. ಹಂಗಾಯ್ತಂದ್ರೆ ಬೆನಿಫಿಟ್ ಸಿಗ್ತದೆ. ಇದು ನೋಡಿ ಮನೇಲೆಲ್ಲ ಟ್ರೈ ಮಾಡ್ತೀರ ಅಂತ ಅನ್ಕೊತೀನಿ. ಸ್ಮೆಲ್ ಒಂಥರ ಪುದೀನ ಫ್ಲೇವರ್ ಹೊಂಟದ ಜಾಸ್ತಿ.
ಇದೇನು ಕೈ ಹತ್ತದಪ್ಪ ಏನೋ ಒಂಥರ ಒಗ್ರ ನಂಗೆ ಏನೂ ಇಲ್ಲರಿ, ಟೇಸ್ಟ್ ಚಂದದ. ನೀವು ಮನೆಗೆ ಟ್ರೈ ಮಾಡ್ತೀರ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ರೀ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.